ನಮ್ಮ ತಂದೆಯವ್ರು ಆಟೋ ತಗೊಂಡಿದ್ರು ಒಂದು. ಹಾ, ಓಕೆ. ಅಂದ್ರೆ ಲೈಕ್ ಒಂದು 15 ಮಾಡಲು ಅದು ಗಾಡಿ. ಹ್ಮ್ ಅವರು ಸೇಲ್ ಮಾಡ್ಬೇಕಾದ್ರೆ ಎಲ್ಲ ಮಾಡಿದಾರಲ್ಲ, ಸೈನ್ ಎಲ್ಲ ಮಾಡಿದ್ದಾರೆ. ಹ್ಮ್ ಸೊ ಇವಾಗ ಅವರು ನಾವು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಹೆಸರಿಗೆ. ಹ್ಮ್ 29 ಫಾರ್ಮ್ 35 ಫಾರ್ಮ್ ಎಲ್ಲ ಸೈನ್ ಮಾಡಿದ್ದಾರೆ, ಎಲ್ಲ ಆಗಿದೆ. ನಾವು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಪರ್ಸನಲ್ ಇಶ್ಯೂದಿಂದ ಮನೆಯಲ್ಲೆಲ್ಲ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಟ್ರಾನ್ಸ್ಫರ್ ಮಾಡೋಕೆ ಆಗಿರ್ಲಿಲ್ಲ. ಅದಕ್ಕೆ ಇವತ್ತು ಎಲ್ಲ FC ಮತ್ತೆ ಇನ್ಸೂರೆನ್ಸ್ ಎಲ್ಲ ಕಟ್ಬಿಟ್ಟು FC ಎಲ್ಲ ಮಾಡಿಸ್ಬಿಟ್ಟು ಮತ್ತೆ ಪರ್ಮಿಟ್ 26 ತನಕ ಇತ್ತು, 2026 ತನಕ ಇತ್ತು. ಸರಿ, FC ಇನ್ಸೂರೆನ್ಸ್ ಎಲ್ಲ ಮಾಡಿಸ್ಬಿಟ್ಟು ಅವ್ರಿಗೆ ಟ್ರಾನ್ಸ್ಫರ್ ಮಾಡಕ್ಕಂತ ಹೇಳಿದೀವಿ. ಹ್ಮ್ ಸೊ ಅವ್ರು ಏನಂತಾರೆ ಅಂತಂದ್ರೆ ಪಾರ್ಟಿ ಬರಬೇಕು ಗಾಡಿ ಓನರು. ಬಟ್ ಪಾರ್ಟಿ ಮಾತ್ರ ಡೆತ್ ಆಗಿಬಿಟ್ಟಿದ್ದಾರೆ ಅವರು. ಭೀಮಪ್ಪ ಅಂತ ಹೋಗಿ ಇದ್ರು, ಡೆತ್ ಆಗಿಬಿಟ್ಟಿದ್ದಾರೆ ಅವರು. ಪಾರ್ಟಿ ಬರ್ಬೇಕು ಅಂತ ಹೇಳ್ತಾ ಇರೋದು ಯಾರು? RTO ಅಧಿಕಾರಿಗಳಲ್ಲ, ಬ್ರೋಕರು. ಅಂದ್ರೆ RTO ಅಧಿಕಾರಿ ಹೇಳಿರ್ತಾರೆ, ಹಂಗಾಗಿ ಬ್ರೋಕರ್ ನಿಮ್ಗೆ ಹೇಳಿರ್ತಾರೆ. ಯಾಕಂದ್ರೆ ನೀವು ಬ್ರೋಕರ್ ಥ್ರೂ ಹೋಗಿರೋದ್ರಿಂದ ಬ್ರೋಕರ್ ನಿಮ್ಗೆ ಹಂಗಂತ ಹೇಳಿದ್ದಾರೆ. ಹಾ 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 ಹಾ. ಸರಿ, ಆಯ್ತು. ಇವಾಗ ನಾನು ಕೇಳೋ ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಉತ್ತರ ಕೊಡಿ. ಓಕೆ ಓಕೆ. ಈಗ ನೀವು ಆಟೋ ಯಾರ ಹತ್ರ ತಗೊಂಡಿದ್ದು? ಒಬ್ಬರ ಹತ್ರ, ಅಂದ್ರೆ ಅವರು ಓನರ್ ಹತ್ರ ತಗೊಂಡಿದ್ದು. ಯಾರು ಓನರ್ ಇದ್ರು ಅವ್ರ ಹತ್ರ ತಗೊಂಡಿದ್ದು. ಈಗ ವೆಹಿಕಲ್ ನ ತಗೊಂಡ ಮೇಲೆ ಹಾ ಮ್ಯಾಕ್ಸಿಮಮ್ ಅಂದ್ರೆ 1 ತಿಂಗಳು, ಹೆವಿ ಅಂದ್ರೆ 1 ತಿಂಗಳಲ್ಲಿ ನೀವು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕು. ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಅದು ಹೌದು. ಈ ಟ್ರಾನ್ಸ್ಫರ್ ಮಾಡ್ಕೊಳ್ಳದೆ ಹೋದ್ರೆ ಏನಾಗ್ತದೆ ನೋಡಿ, ಇವಾಗ ಈ ಪ್ರಕರಣನೇ ನಿಮ್ಗೆ ಒಂದು ಜೀವಂತ ಉದಾಹರಣೆ. ಈಗ ನೋಡಿ, ಡಾಕ್ಯುಮೆಂಟ್ ಎಲ್ಲ ಲ್ಯಾಪ್ಸ್ ಆಗಿತ್ತು, ಏನೋ ಸಮಸ್ಯೆಗಳಿತ್ತು, ಇವೆಲ್ಲ ಹೇಳಿದ್ರಿ. ಆದ್ರೆ ನಿಮ್ ಪರಿಸ್ಥಿತಿಗೆ ಆ ವ್ಯಕ್ತಿನೇ ಇಲ್ವಲ್ಲ. ಈಗೆಲ್ಲ ಸರಿ ಮಾಡ್ಕೊಂಡ್ಬಿಟ್ರಿ, ಸಮಸ್ಯೆ ಇತ್ತು, ಸರಿ ಮಾಡ್ಕೊಳಕ್ ಆಗಿರ್ಲಿಲ್ಲ, ಈಗೆಲ್ಲ ಸರಿ ಮಾಡ್ಕೊಂಡಿದೀರಾ. ಆದ್ರೆ ನಿಮ್ ಪರಿಸ್ಥಿತಿಗೆ ಆ ವ್ಯಕ್ತಿನೇ ಇಲ್ವಲ್ಲ, ಇದಕ್ಕೇನು ಹೇಳ್ತೀರಾ? ಅದಕ್ಕೆ ಸರ್ ಹೇಳೋದು, ಯಾವತ್ತೇ ಆಗ್ಲಿ ನಮ್ಮಿಂದ ಒಂದ್ ವಸ್ತು ಹೋಯ್ತಾ, ಒಂದ್ ವಸ್ತು ಬಂತಾ, ನಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇವಾಗ ನೋಡಿ, ಈಗ ಆ ವ್ಯಕ್ತಿ ಸತ್ತೋಗಿದ್ದಾರೆ. ಈಗ ಸತ್ತೋಗಿದ್ಮೇಲೆ ಯಾವ್ದೇ ಕಾರಣಕ್ಕೂ ನಿಮ್ ತಂದೆ ಹೆಸರಿಗೋ ನಿಮ್ಮ ಹೆಸರಿಗೋ ಟ್ರಾನ್ಸ್ಫರ್ ಆಗಲ್ಲ. ಏನೇ ಡಾಕ್ಯುಮೆಂಟ್ ಗಳು ನೀವು ಆಕ್ಟಿವ್ ಮಾಡ್ಕೊಂಡು, ಈಗ ನೀವು ಅವ್ರ ಹೆಸರಲ್ಲೇ ಆಕ್ಟಿವ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ ಬಂದಿರ್ತೀರಾ. ಹೌದೌದೌದು. ಬಟ್ ಇನ್ನೊಂದೇ ಅಂದ್ರೆ ಇನ್ಸೂರೆನ್ಸ್ ನನ್ನ ಹೆಸರು ಮೇಲೆ ಕಟ್ಕೊಂಡೆ ನಾನು. ಅಲ್ಲ, ಇನ್ಶೂರೆನ್ಸ್ ಬಿಡಿ ಸರ್, ಅದು ಹೆಂಗ್ ಬೇಕಾದ್ರೆ ಕಟ್ಕೊಬಹುದು. ಈಗ RC ಕಾರ್ಡ್ ಅಲ್ಲಿ ಆ ವ್ಯಕ್ತಿ ಹೆಸರೇ ಇದೆ ತಾನೆ? ಹೌದೌದೌದು. RC ಕಾರ್ಡ್ ಒಂದ್ರಲ್ಲಿ ಆ ವ್ಯಕ್ತಿನೇ ಹೆಸರು ಇದೆ ಅಂದ್ಮೇಲೆ ನೀವು ಬೇರೆ ಡಾಕ್ಯುಮೆಂಟ್ ಗಳನ್ನೆಲ್ಲ ಫೋರ್ಜರಿ ಮಾಡ್ಕೊಂಡ್ರು ಅದು ಫಾಲ್ಟ್ ಆಗ್ತದೆ ನಿಮ್ದು. ಹಂಗ್ ಮಾಡಕ್ ಬರಲ್ಲ. ಅವ್ನ್ ಯಾರು ಮಾಡ್ಕೊಟ್ಟಿದ್ದಾರೆ ಇನ್ಶೂರೆನ್ಸ್, ಅವನು ಜೈಲ್ಗೆ ಹೋಗ್ಬಿಡ್ತಾನೆ. ಅವನು ಏನೋ ಗೊತ್ತಿಲ್ಲದೆ ಮಾಡಿರ್ಬೇಕು. ನೀವ್ ಹೇಳಿರಲ್ಲ ಅನ್ಸುತ್ತೆ, ಈ RC ಓನರ್ ಡೆತ್ ಆಗಿದ್ದಾರೆ ಅಂತ ಹೇಳಿರಲ್ಲ. ನೀವು ನಮ್ಮ ಹೆಸರು ಮಾಡ್ಕೊಡಿ ಅಂದಿರ್ತೀರಾ, ಅವ್ರು ಮಾಡ್ಕೊಟ್ಟಿರ್ತಾರೆ. ಹಂಗ್ ಮಾಡ್ಕೊಟ್ರೆ ಅವ್ನ್ ಜೈಲ್ಗೆ ಹೋಗ್ಬಿಡ್ತಾನೆ, ಇನ್ಶೂರೆನ್ಸ್ ಮಾಡ್ಕೊಟ್ಟವನು. ಈಗ ಆಯ್ತು, ಈಗ ಇನ್ಶೂರೆನ್ಸ್ ಬಿಡಿ ಮಾಡ್ಸಿದೀರಾ, ಈಗ RC ಕಾರ್ಡ್ ಇನ್ನು ಅವ್ರ ಹೆಸರಲ್ಲೇ ಇದೆ ಅಂದ್ಮೇಲೆ, ಪರ್ಮಿಟ್ ಅವ್ರ ಹೆಸರಲ್ಲೇ ಇದೆ ಅಂದ್ಮೇಲೆ, ಪರ್ಮಿಟ್ ಇದೆಯಾ? ಸರ್ ಇದೆ, ಪರ್ಮಿಟ್ 2026 ಅಂತ ಇದೆ. ಇದೆಲ್ಲ ಅವ್ರ ಹೆಸರಲ್ಲೇ ಇದೆ ಅಂದ್ಮೇಲೆ, ಈಗ ಆ ವ್ಯಕ್ತಿ ಇಲ್ಲ ಅಂದ್ಮೇಲೆ ನೀವು ಅದ್ ಹೆಂಗ್ ಆಕ್ಟಿವ್ ಮಾಡಿದ್ರಿ? ಅಂದ್ರೆ ಅಂದ್ರೆ ಐ ಮೀನ್ ಇನ್ಶೂರೆನ್ಸ್ ಮಾಡಿ ತಪ್ಪಾಯ್ತು. ಇವಾಗ ನಿಮ್ಗೆ ಬೇಕಾಗಿರುವಂತದ್ದು ಇಷ್ಟೇ. ಈಗ RTO ಬ್ರೋಕರ್ ಸತ್ತೋಗಿರುವಂತ ವ್ಯಕ್ತಿ ಮುಂದೆ ಬರ್ಬೇಕು ಅಂತ ಹೇಳ್ತಾ ಇದಾರೆ. ಈಗ ಆ ವ್ಯಕ್ತಿ ಯಾವ್ದೇ ಕಾರಣಕ್ಕೂ ಮುಂದೆ ಬರಲ್ಲ. ಹಂಗಿದ್ಮೇಲೆ ನಿಮ್ಗೆ ಇವಾಗ ನೆಕ್ಸ್ಟ್ ಪ್ರೊಸೀಜರ್ಸ್ ಆಗೋ ಅಂತದ್ ಹೇಳ್ಬಿಡ್ತೀನಿ. ಆ ವ್ಯಕ್ತಿಯ ಪತ್ನಿ ಬದುಕಿದ್ರೆ ಆ ಎಮ್ಮನ ಹೆಸರಿಗೆ ಈ ಗಾಡಿ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಆ ಎಮ್ಮ ಬದುಕಿದ್ರೆ ಅವ್ರು ಟ್ರಾನ್ಸ್ಫರ್ ಆಗ್ತದೆ. ಒಂದ್ ವೇಳೆ ಆ ಎಮ್ಮನು ಬದುಕಿಲ್ಲ, ಡೆತ್ ಆಗಿದ್ದಾರೆ ಅಂದ್ರೆ ಅವರ ಮಕ್ಕಳು ಯಾರು ಇರ್ತಾರೆ, ಈಗ ಉದಾಹರಣೆಗೆ ಮೊದಲನೇ ಮಗ ಇರ್ತಾನೆ, ಇಬ್ರು ಹೆಣ್ಮಕ್ಳು ಇರ್ತಾರೆ, ಇಲ್ಲ ಇಬ್ರು ಗಂಡ್ ಮಕ್ಳು ಇರ್ತಾರೆ, ನನಗೆ 3 ಜನ ಮಕ್ಳು ಇರ್ತಾರೆ, ಇಲ್ಲ ಇಬ್ರು ಮಕ್ಳು ಇರ್ತಾರೆ, ಇಲ್ಲ ಒಬ್ನೇ ಮಗ ಇರ್ತಾನೆ ಅಂತ ಅನ್ಕೊಳ್ಳಿ. ಹೆಂಡತಿನೂ ಇಲ್ಲ ಅಂದ್ರೆ ಮಗನ ಹೆಸರು ಟ್ರಾನ್ಸ್ಫರ್ ಆಗ್ಬೇಕು. ಆ ಮಗ ಏನಾದ್ರೂ ಅಣ್ಣ ತಮ್ಮನ್ ಹೊಂದಿರ್ತಾನೆ ಅಂದ್ರೆ ಅವ್ರಿಬ್ರು ಅದಕ್ಕೆ ಸಮ್ಮತಿ ಸೂಚಿಸಿರ್ಬೇಕು. ಹೌದು, ನಮ್ಗೆ ಇದ್ರಲ್ಲಿ ಏನೋ ಅಬ್ಜೆಕ್ಷನ್ ಇಲ್ಲ, ನಮ್ಮ ಅಣ್ಣನ ಹೆಸರಿಗೆ ಈ ಗಾಡಿ ಟ್ರಾನ್ಸ್ಫರ್ ಆಗಲಿ ಅನ್ನೋ ರೀತಿಲಿ ಅವರು ಕೂಡ ಅಲ್ಲಿ ಬಂದು ಸೈನ್ ಹಾಕೊಡ್ಬೇಕು.
ಹೇಳ್ತೀನಿ ಕೇಳಿ, ಆ ಮಗನ ಹೆಸರಿಗೋ ಇಲ್ಲ ಅವ್ರ ಹೆಂಡತಿ ಬದುಕಿದ್ರೆ ಅವ್ರ ಹೆಸರಿಗೋ ಆಗ್ಬೇಕು. ಅವ್ರ ಹೆಂಡತಿ ಅವ್ರ ಹೆಸರು ಮಾಡ್ಕೊಂಡ್ ಆದ್ಮೇಲೆ ಆಮೇಲೆ ಆ ಅಮ್ಮ ನಿಮ್ ಹೆಸರಿಗೆ ಮಾಡ್ಕೊಡೋ ಅಂತ ರೀತಿಲಿ ಮಾಡ್ಕೊಟ್ರೆ ಮಾತ್ರ ಆ ವೆಹಿಕಲ್ ನಿಮ್ದಾಗುತ್ತೆ. ಹಾ ಸರ್. ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಆ ಗಾಡಿ ನಿಮ್ ಹೆಸರು ಇರೋದೇ ಇಲ್ಲ. ಆ ಡೆತ್ ಆಗಿರೋಂತ ವ್ಯಕ್ತಿ ಹೆಸರಲ್ಲೇ ಇತ್ತು ಅಂದ್ರೆ ನೀವು ಆ ಗಾಡಿ ಇಟ್ಕೊಂಡ್ರು ವೇಸ್ಟೆ, ಇಟ್ಕೊಂಡ್ರೆ ಹೋದ್ರು ವೇಸ್ಟೆ. ಹೇಳಿ ಇವಾಗ. ಸರ್ ಅಂದ್ರೆ ಇವಾಗ ಅವರು ನಾವು ತಗೊಂಡ್ವಲ್ಲ ಗಾಡಿ, ಅವರು ಎಲ್ಲಿದಾರಂತ ನನ್ಗೆ ಗೊತ್ತಿಲ್ಲ. ಆದ್ರೆ ಇದು ನಮ್ಗೇನ್ ಕೊಡ್ತಾರೆ ಒಂದು ಡಾಕ್ಯುಮೆಂಟ್ಸ್ ಅಂತ ಅಂದ್ಬಿಟ್ಟು, ಆದ್ರೆ ಎಲ್ಲಾ ಪ್ರತಿ ಒಂದ್ರಲ್ಲಿ ಸೈನ್ ಹಾಕಿದ್ದಾರೆ. ಬ್ರದರ್ ಆಯ್ತು, ನೀವ್ ಹೇಳ್ತಾರ ನನ್ಗೆ ಅರ್ಥ ಆಯ್ತು. 2930 ಫಾರಮ್ಗೆಲ್ಲ ಸೈನ್ ಹಾಕಿದ್ದಾರೆ. ಬಾಕಿ ಈ ಗಾಡಿ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಆಗೋದಕ್ಕೆ ಏನೇನು ಸೈನ್ ಹಾಕ್ಬೇಕು ಅದೆಲ್ಲದಕ್ಕೂ ಹಾಕಿರ್ತಾರೆ ಅಂತ ನೀವ್ ಹೇಳ್ತಾ ಇದೀರಾ, ಅಗ್ರಿ. ಆದ್ರೂ ಕೂಡ ಅಷ್ಟೆಲ್ಲ ಕೊಟ್ಟರು ಕೂಡ RTOದವರು ಆ ಪಾರ್ಟಿನೇ ಬರ್ಬೇಕು ಅಂತ ಕರೀತಾ ಇದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಏನ್ ಲೂಪ್ ಹೋಲ್ಸ್ ಆಗಿದೆ ಅನ್ನೋದನ್ನ ನೀವು ಅಲ್ಲಿ ಕೇಳ್ಬೇಕು. ಏನಕ್ಕೆ ನೀವು ಎಲ್ಲಾ ಡಾಕ್ಯುಮೆಂಟ್ಗೂ ಸೈನ್ ಹಾಕಿ ಕೊಟ್ಮೇಲೂ ಕೂಡ ಆ ಕನ್ಸರ್ನ್ ಪರ್ಸನ್ ಯಾಕೆ ಬರ್ಬೇಕು ಅಂತ ಕೇಳ್ತಾ ಇದೀರಾ ಅಂದಿದ್ರೆ ಅವ್ನು ಹೇಳಿರೋನು ಈ ರೀಸನ್ಗೋಸ್ಕರ ಅವ್ರು ಬರ್ಬೇಕು ಅಂತ ಹೇಳ್ತಾ ಇದಾರೆ ಅಂತ. ಅದರಲ್ಲಿ ರೀಸನ್ ನಾನಾ ತರ ಇರ್ಬೋದು. ಒಂದು ಆಟೋ ಬ್ಲಾಕ್ ಲಿಸ್ಟ್ ಆಗಿರುತ್ತೆ, ಇಲ್ಲ RTOದ ಏನೋ ಫೈನ್ ಬಿದ್ದಿರುತ್ತೆ, ಟ್ರಾನ್ಸ್ಫರ್ ಆಗದೆ ಇರೋದಕ್ಕೂ ಏನೋ ಒಂದು ಲೋಪದೋಷ ಅದರಲ್ಲಿ ಇರ್ಬೋದು. ಈಗ FC ಲ್ಯಾಪ್ಸ್ ಆಗಿರುತ್ತೆ. ಈಗ ನೀವು ನನ್ನ ಪ್ರಕಾರ ನೀವು FC ಲ್ಯಾಪ್ಸ್ ಮಾಡ್ಕೊಂಡಿರ್ತೀರಾ, ಅದು ಯಾಕೆಂದ್ರೆ ನಿಮ್ಮ ಹೆಸರು ಟ್ರಾನ್ಸ್ಫರ್ ಆಗ್ಬೇಕಲ್ವಾ. ಈಗ FC ಲ್ಯಾಪ್ಸ್ ಆಗಿರುತ್ತೆ ಅನ್ಕಡಿ. ಈ FC ಪರ್ಸನ್ ಲ್ಯಾಪ್ಸ್ ಆಗಿರ್ಬೇಕು ಅಂದ್ರೆ RTO ಫೈನ್ ಇರುತ್ತೆ, ಅವ್ರನ್ನ ಕರ್ಸ್ರಿ ಅಂತ ಕೇಳ್ತಾರೆ. ಏನ್ ರೀಸನ್ ಅನ್ನೋದನ್ನ ಆ ಬ್ರೋಕರ್ ನಿಮ್ಗೆ ಹೇಳ್ಬೇಕು, ಇಂಥ ರೀಸನ್ಗೋಸ್ಕರನೇ ಆ ವ್ಯಕ್ತಿನ ಕರೀತಾ ಇದಾರೆ ಅಂತ. ಎನಿವೆ ಈಗ ಅವ್ರು ಏನಾದ್ರು ರೀಸನ್ ಕೊಟ್ಕೊಳ್ಳಿ, ಈಗ ಆ ವ್ಯಕ್ತಿ ಬದುಕಿಲ್ಲ, ಅವರು ಕೂಡ ಕೈಗೆ ಸಿಗ್ತಾ ಇಲ್ಲ, ಈಗ ಆ ಫ್ಯಾಮಿಲಿ ಅವ್ರು ಯಾರು ಅನ್ನೋದು ಕೂಡ ನಿಮ್ಗೆ ಗೊತ್ತಿಲ್ಲ ಅಂತ ನೀವ್ ಹೇಳ್ತಾ ಇದೀರಾ. ಈಗ ಅವ್ರದ್ದು ಏನು ಕೂಡ ನಮ್ಗೆ ಸುಳಿವೇ ಸಿಕ್ತಿಲ್ಲ ಅನ್ನೋ ರೀತಿಲಿ ನೀವು ನನ್ಗೆ ಹೇಳ್ತಾ ಇದೀರಾ ಅಂತ ಅನ್ಕೊಂಡಿದೀನಿ. ಹೌದೌದು ಸರ್, ಕರೆಕ್ಟ್. ನಂಗೆ ಇದ್ಮೇಲೆ ಏನು ಮಾಡಕ್ ಬರಲ್ಲ ಬ್ರದರ್. ನಿಮ್ ಮನೆ ಬರೋ ಚೆನ್ನಾಗಿದ್ರೆ RTOದವ್ರು ಮಾಡ್ಕೊಟ್ರೆ ನಿಮ್ ಅದೃಷ್ಟ. ಮಾಡ್ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡಿದ್ರು ಆ ಗಾಡಿ ನಿಮ್ ಹೆಸರು ಟ್ರಾನ್ಸ್ಫರ್ ಆಗಲ್ಲ. ಬಟ್ ಅದೇ ನನ್ಗೊಂದು ಏನಂತಂದ್ರೆ ಸರ್, ಇವಾಗ ಅವ್ರು ಟ್ರಾನ್ಸ್ಫರ್ ಮಾಡ್ಕೊಟ್ಟಿಲ್ಲ ಏನೋ ಆಗಿಲ್ಲ ಅಂತಂದ್ರೆ ನಾವ್ ಹಂಗೆ ಓಡಿಸಿದ್ರು ಪ್ರಾಬ್ಲಮ್ ಆಗುತ್ತಲ್ವಾ ಅದು? ನಿಮಗ್ ಪ್ರಾಬ್ಲಮ್ ಅಲ್ಲ, ನೀವು ಓಡಿಸ್ತಾ ಇರ್ತೀರ. ಏನಾದ್ರೂ ಆ ಗಾಡಿಯಿಂದ ಪ್ರಾಬ್ಲಮ್ ಆಯ್ತು ಅಂದ್ರೆ ಓಡಿಸ್ತಿದ್ದಂತ ಡ್ರೈವರ್ ಮೇಲೆ ಕೇಸ್ ಆಗುತ್ತೆ. ಆಮೇಲೆ RC ಮಾಲೀಕನ ಮೇಲೆ ಕೇಸ್ ಆಗುತ್ತೆ. ಆಗ RC ಮಾಲೀಕ ಡೆತ್ ಆಗಿದ್ದಾರೆ ಅಂತ ಗೊತ್ತಾದಾಗ ಅವಾಗ ಪುನಃ ನಿಮ್ ಬುಡಕ್ಕೆ ಬರುತ್ತದು. ಹೌದೌದು ಸರ್, ಹೌದು. ಅದೇ ಏನು ಮಾಡೋದಂತ ಗೊತ್ತಾಗಿಲ್ಲ, ನಿಮ್ ಕಾಂಟ್ಯಾಕ್ಟ್ ಮಾಡಿದೆ ಸರ್. ಏನು ಮಾಡಕ್ ಬರೋದೇ ಇಲ್ಲ ಇಂಥ ಕೇಸಸ್ಗಳಲ್ಲಿ. ಒಂದು ವ್ಯಕ್ತಿ RC ಮಾಲೀಕ ಡೆತ್ ಆಗಿದ್ರೆ ಅವ್ನ ಪತ್ನಿನ ಹುಡುಕ್ಬೇಕು, ಇಲ್ಲ ಅವ್ರ ಪತ್ನಿನೂ ಡೆತ್ ಆಗಿದ್ದಾರೆ ಅಂದ್ರೆ ಅವ್ರ ಮಕ್ಳು ಹುಡುಕ್ಬೇಕು. ಅವ್ರ ಹೆಸರು ಟ್ರಾನ್ಸ್ಫರ್ ಆಗೇನೆ ಆಮೇಲೆ ನಿಮ್ ಹೆಸರಿಗೆ ಅವ್ರು ಮಾಡ್ಕೊಟ್ರೆ ನಿಮ್ ಅದೃಷ್ಟ. ಅವ್ರು ಮಾಡ್ಕೊಡ್ಲಿಲ್ಲ ಅಂದ್ರೆ ನೀವೇನು ಮಾಡಕ್ ಬರಲ್ಲ. ಹೌದೌದು ಸರ್. ಸರಿ ಸರ್, ಹಂಗಾರೆ ನೋಡ್ತೀನಿ, ನಾಳೆ ಒಂದ್ಸರಿ ವಿಚಾರಿಸ್ತೀನಿ ಇದು ಹಾಕಿ ಹೋಗ್ಬಿಟ್ಟು. ಥ್ಯಾಂಕ್ ಯು ಸರ್. ಓಕೆ.